ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟೆಕ್ ವರ್ಲ್ಡ್ ವಿತ್ ಪ್ರಣೀಕ. ಎಲ್ಲ ನನ್ನ ಆತ್ಮೀಯ ವೀಕ್ಷಕರು ಟೆಕ್ ವರ್ಲ್ಡ್ ವಿತ್ ಪ್ರಣೀಕ ಯೂಟ್ಯೂಬ್ ಚಾನಲ್ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೋವಿಡ್ ಲಸಿಕೆ ಪ್ರಮಾಣ ಪತ್ರವನ್ನು ಈಗ ವಾಟ್ಸಪ್ನಲ್ಲಿ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಅದನ್ನು ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಮತ್ತು ಕೆಲವೇ ಸೆಕೆಂಡ್ಗಳಲ್ಲಿ ಪ್ರಮಾಣ ಪತ್ರನ ಯಾವ ಥರ ಪಡ್ಕೋಬೇಕು ಅನ್ನೋದನ್ನು ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತಾ ಇದ್ದೀನಿ. ತಪ್ಪದೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ. ಹಾಗೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ದ ತಪ್ಪದೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ನ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ನಿಮಗೆಲ್ಲ ತಿಳಿದಿರೋಗೆ ಕೋವಿಡ್ ಲಸಿಕೆ ಪ್ರಮಾಣ ಪತ್ರವನ್ನು ಈಗ ವಾಟ್ಸಪ್ನಲ್ಲಿ ಕೂಡ ಯೂಸ್ ಮಾಡಬೇಕಂದ್ರೆ ಈ ವಾಟ್ಸಪ್ ಏನಾಗಿದೆ ಜೀವನದ ಅವಿಭಾಜ್ಯ ಅಂಗವಾಗಿದೆ. ಹಾಗಾಗಿ ಲಸಿಕೆ ಹಾಕಿಸಿಕೊಂಡ ನಾಗರಿಕರು ತಮ್ಮ ವ್ಯಾಕ್ಸಿನೇಷನ್ ಪ್ರಮಾಣ ಪತ್ರವನ್ನು ಸೆಕೆಂಡ್ಗಳಲ್ಲಿ ವಾಟ್ಸಪ್ ಮೂಲಕ ಪಡ್ಕೋಬೋದು. ಬನ್ನಿ ಹಾಗಾದ್ರೆ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕು ಏನು ಅನ್ನೋದನ್ನು ಪ್ರೊಸೀಜರಲ್ಲಿ ವಿತ್ ಲೈವ್ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಬನ್ನಿ ಹಾಗೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ನಿಮಗೆಲ್ಲ ತಿಳಿದಿರೋಂಗೆ ವಾಟ್ಸಪ್ನಲ್ಲಿ ಕೋವಿಡ್ ಲಸಿಕೆ ಪ್ರಮಾಣ ಪತ್ರವನ್ನು ಸುಲಭವಾಗಿ ಪಡೆದುಕೊಳ್ಳಲಿಕ್ಕೆ ಕೇಂದ್ರ ಸರ್ಕಾರ ಒಂದು ಹೊಸ ವ್ಯವಸ್ಥೆಯನ್ನು ಜಾರಿಗೆ ಬಂದಿದೆ. ನಿಮ್ಮ ವಾಟ್ಸಪ್ಪು ಹಾಗೆ ಆಧಾರ್ ನಂಬರ್ ಎರಡೂ ಲಿಂಕ್ ಇರಬೇಕಾಗುತ್ತೆ. ನಿಮ್ಮ ಮೊಬೈಲ್ ನಂಬರ್ ಮತ್ತು ಆಧಾರ್ ನಂಬರ್ ಲಿಂಕ್ ಇತ್ತಪ್ಪ ಅಂದರೆ ವಾಟ್ಸಪ್ ಸಂದೇಶದ ಮೂಲಕವಾಗಿ ಕೋವಿಡ್ ಲಸಿಕೆ ಪ್ರಮಾಣ ಪತ್ರವನ್ನು ಪಡೆಯುವ ಒಂದು ಹೊಸ ವ್ಯವಸ್ಥೆಯನ್ನು ಕೇಂದ್ರ ಸರ್ಕಾರ ಆರಂಭಿಸಿದೆ. ಈ ಸೌಲಭ್ಯ ಪಡೆಯಲಿಕ್ಕೆ ನೋಂದಾಯಿತ ಮೊಬೈಲ್ ಸಂಖ್ಯೆ ಮೂಲಕ ಕೋವಿಡ್ ಸರ್ಟಿಫಿಕೇಟ್ ಅಂತ ಟೈಪ್ ಮಾಡಿ ಸರ್ಕಾರದ ಅಧಿಕೃತ ಕೊರೋನಾ ಸಹಾಯ ಡೆಸ್ಕ್ ಅಥವಾ ಹೆಲ್ಪ್ ಡೆಸ್ಕ್ ಅಂತ ಕರಿತೀವಿ 9013151515 ಸಂಖ್ಯೆಗೆ ಕಳಿಸಬೇಕು. ಆ ಬಳಿಕ 30 ಸೆಕೆಂಡ್ಗಳಲ್ಲಿ OTP ಬರುತ್ತೆ. ಈ ಸಂಖ್ಯೆಯನ್ನು ನಮೂದಿಸಿದರೆ ಕೋವಿಡ್ ಪ್ರಮಾಣ ಪತ್ರ ಬರಲಿದೆ ಎಂದು ಕೇಂದ್ರ ಆರೋಗ್ಯ ಇಲಾಖೆ ಭಾನುವಾರ ಟ್ವೀಟ್ ಮಾಡಿದೆ. ದೇಶದಲ್ಲಿ ಯಾವುದೇ ವ್ಯಕ್ತಿ ಕೋವಿಡ್ ಲಸಿಕೆ ಮೊದಲ ಹಾಗೂ ಎರಡನೇ ಡೋಸ್ ಪಡೆದ ಕೆಲವೇ ಸೆಕೆಂಡ್ಗಳ ಆ ವ್ಯಕ್ತಿಯ ಮೊಬೈಲ್ ಸಂದೇಶದ ಮುಖಾಂತರ ಕೋವಿಡ್ ಪ್ರಮಾಣ ಪತ್ರದ ಲಿಂಕ್ ಬರುತ್ತೆ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಫ್ರೆಂಡ್ಸ್, ಹಾಗಾಗಿ ಲಸಿಕೆಯನ್ನು ಯಾವ ಥರ ಪಡ್ಕೋಬೇಕು, ಲಸಿಕೆ ಪ್ರಮಾಣ ಪತ್ರ ಪಡೆಯೋದು ಏನಪ್ಪ ಅಂದರೆ ಮೊದಲಿಗೆ ಈ ನಂಬರ್ 9013151515 ಈ ನಂಬರ್ನ ನಿಮ್ಮ ಮೊಬೈಲ್ನಲ್ಲಿ ಸೇವ್ ಮಾಡ್ಕೊಳ್ಳಿ. ಸೆಕೆಂಡ್ ಸ್ಟೆಪ್, ಈ ಸಂಖ್ಯೆಗೆ ವಾಟ್ಸಪ್ ಮುಖಾಂತರ ಒಂದು ಮೆಸೇಜ್ ಕಳಿಸಬೇಕಾಗತ್ತೆ. ಏನಪ್ಪ ಅಂದರೆ ಕೋವಿಡ್ ಸರ್ಟಿಫಿಕೇಟ್ ಅಂತ ಟೈಪ್ ಮಾಡಬೇಕಾಗತ್ತೆ ಇಂಗ್ಲೀಷ್ನಲ್ಲಿ. ಅದನ್ನು ಕೂಡ ತೋರಿಸ್ಕೊಡ್ತೀನಿ. ಕೆಲವೇ ಸೆಕೆಂಡ್ಗಳಲ್ಲಿ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ. OTP ನಮೂದಿಸಿದರೆ ನಿಮ್ಮ ಕೋವಿಡ್ ಪ್ರಮಾಣ ಪತ್ರ ಡೌನ್ಲೋಡ್ ಆಗುತ್ತೆ. ಫ್ರೆಂಡ್ಸ್, ಸೊ ಇದು ಏನಪ್ಪ ಅಂದರೆ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕಂತೇಳಿ. ಸೊ ಅದೇ ಥರ ನಿಮ್ಗೆ ನೋಡಿ ಕೋವಿಡ್ ಪ್ರಮಾಣ ಪತ್ರ ಈಗ ವಾಟ್ಸಪ್ನಲ್ಲಿ ಕೂಡ ಲಭ್ಯವಾಗಿದೆ ಅಂತೇಳಿ ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ಪ್ರಸ್ತುತ ಜನರು ಕೋವಿನ್ ಪೋರ್ಟಲ್ ಮೂಲಕ ಲಾಗಿನ್ ಮಾಡೋ ಮೂಲಕ ತಮ್ಮ ವ್ಯಾಕ್ಸಿನೇಷನ್ ಪ್ರಮಾಣ ಪತ್ರ ಡೌನ್ಲೋಡ್ ಮಾಡ್ಕೋಬೇಕಾಗಿತ್ತು ಮುಂಚೆ. ಅದನ್ನು ಅವಾಯ್ಡ್ ಮಾಡೋಕ್ಕೋಸ್ಕರ ಇನ್ನು ತಂತ್ರಜ್ಞಾನದ ಮೂಲಕ ಜನಸಾಮಾನ್ಯರ ತಲುಪುವ ಒಂದು ಕ್ರಮಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿದೆ. ಈ 3 ಹಂತಗಳನ್ನ ನೀವು ಮಾಡಿಕೊಂಡ್ರೆ ಆಟೋಮೆಟಿಕ್ ನಿಮ್ಮ ಮೊಬೈಲ್ ನಂಬರ್ ಇಲ್ಲಿದೆ ನೋಡಿ ಫ್ರೆಂಡ್ಸ್, 9013151515 ನಂಬರ್ ಸೇವ್ ಮಾಡ್ಕೊಳ್ಳಿ. ಕೋವಿಡ್ ಸರ್ಟಿಫಿಕೇಟ್ ಅಂತ ಟೈಪ್ ಮಾಡಿ ವಾಟ್ಸಪ್ನಲ್ಲಿ. ಆಮೇಲೆ ಮೊಬೈಲಿಗೆ ಒಂದು OTP ಬರುತ್ತೆ, 30 ಸೆಕೆಂಡ್ ಒಳಗಡೆ ಎಂಟ್ರಿ ಮಾಡ್ಕೊಳ್ಳಿ. ಆ ನಂತರ ನಿಮ್ಮ ಸರ್ಟಿಫಿಕೇಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಇದನ್ನು ಡೌನ್ಲೋಡ್ ಮಾಡ್ಕೊಂಡ್ರೆ ನಿಮ್ದು ಆಟೋಮೆಟಿಕ್ ಏನು ಬರ್ತದೆ, ನಿಮ್ಮ ಕೋವಿಡ್ ಲಸಿಕೆ ಪ್ರಮಾಣ ಪತ್ರವನ್ನು ನೀವು ಎಲ್ಲಿ ಬೇಕಾದರೂ ಯೂಸ್ ಮಾಡಿಕೊಂಡು ಇದು ಮಾಡ್ಬೋದು. ತಾತ್ಕಾಲಿಕ ವರದಿ ಪ್ರಕಾರ ಭಾನುವಾರ ಬೆಳಗ್ಗೆ 7 ಗಂಟೆವರೆಗೆ ಸೊ ಭಾಳಷ್ಟು ಜನಗಳು ವಿದ್ಯಾರ್ಥಿಗಳು ಆಮೇಲೆ ಭಾಳಷ್ಟು ಜನ ನಾಗರಿಕರು ಇದನ್ನು ಡೌನ್ಲೋಡ್ ಮಾಡ್ಕೊಂಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಯಾವ ಥರ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಮೊದಲನೇದಾಗಿ ನಾನು ಹೇಳಿದ್ನಲ್ಲ ಈಗ ಕೋವಿಡ್ ಸರ್ಟಿಫಿಕೇಟ್ ಅಂತೇಳಿ ಈ ಮೊಬೈಲ್ ನಂಬರ್ನ ಸೇವ್ ಮಾಡ್ಕೊಳ್ಳಿ. ಸೇವ್ ಮಾಡ್ಕೊಂಡ್ಮೇಲೆ ಇಲ್ಲಿ ತೋರಿಸ್ತಾ ನೋಡಿ ಫ್ರೆಂಡ್ಸ್, ಈ ಸೇವ್ ಮಾಡ್ಕೊಂಡ್ಮೇಲೆ ಫಸ್ಟ್ ಒಂದು ಮೆಸೇಜ್ನ ಕಳಿಸಿ. ನಾನು ಮಾಡ್ತಾಯಿದ್ದೀನಿ ಕೋವಿಡ್ ಸರ್ಟಿಫಿಕೇಟ್ ಅಂತ ಬರೆದ್ಬಿಟ್ಟು ಎಂಟ್ರಿ ಮಾಡಿ. ತಕ್ಷಣ ನಿಮ್ಮ ಮೊಬೈಲಿಗೆ ಏನು ಬರ್ತಂದರೆ ಒಂದು ಮೆಸೇಜ್ ಬರುತ್ತೆ. ಫ್ರೆಂಡ್ಸ್, ಏನಂತ ಬರುತ್ತೆ ನೋಡಿ ಫ್ರೆಂಡ್ಸ್, ಈಗ ತೋರಿಸ್ತಾ ಇದೆ ನೋಡಿ. ಹಿಯರ್ ಈಸ್ ದ ಮೆಂಬರ್ಸ್ ರಿಜಿಸ್ಟರ್ಡ್ ವಿತ್ ದಿಸ್ ನಂಬರ್. ನಮ್ಮ ಮೊಬೈಲ್ ನಂಬರಿಂದ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿದ್ದ ನಂತರ ಮಾತ್ರ ಮಾಡಬೇಕು. ಟೈಪ್ 1 to 2 ಸೆಲೆಕ್ಟ್ ದ ಮೆಂಬರ್ಸ್ ಫಾರ್ ಡೌನ್ಲೋಡಿಂಗ್ ಕೋವಿಡ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಸೊ ನೀವು ನಿಮ್ಮದು ಮಾಡ್ಕೋತಾ ಇದ್ದರೆ ಫಸ್ಟ್ ಅಂತ ಟೈಪ್ ಮಾಡಿ, ಇಲ್ಲ ಬೇರೆದವ್ರು ಡೌನ್ಲೋಡ್ ಮಾಡ್ತೀನಿ ಸೆಕೆಂಡ್ ಅಂತ ಮಾಡ್ಕೊಳ್ಳಿ. 1 ಅಂತ ಎಂಟ್ರಿ ಮಾಡಿ. 1 ಅಂತ ಎಂಟ್ರಿ ಮಾಡಿದ ತಕ್ಷಣ ವೇಟ್ ಮಾಡಿ, ನಿಮಗೊಂದು OTP ಬರುತ್ತೆ ಮೊಬೈಲ್ ನಂಬರ್ಗೆ. ಸೊ ಇಮಿಡಿಯೇಟಾಗಿ OTP ಬರುತ್ತೆ ನೋಡಿ, ಅದಕ್ಕೆ ಮೆಸೇಜ್ ಕೂಡ ಬಂದಿರುತ್ತೆ. ಸೊ OTP ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬೋದು. ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ ಈಗ 1 to 2 ಸೆಲೆಕ್ಟ್ ಸರ್ಟಿಫಿಕೇಟ್. ನೋಡಿ ಹಿಯರ್ ಈಸ್ ಯುವರ್ COVID-19 ಸರ್ಟಿಫಿಕೇಷನ್ ಅಂತ ಬರುತ್ತೆ. ಸೊ ಆ OTP ಬಂದ ತಕ್ಷಣ ನೀವು OTPನ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಜನರೇಟಿಂಗ್ ಆ್ಯನ್ OTP ನಂಬರ್ 953589. ಯು ವಿಲ್ ರಿಸೀವ್ ಆನ್ OTP. ಸೊ ಪ್ಲೀಸ್ ಎಂಟರ್ 6 digit OTP. ಸೊ ನಾನು ಎಂಟ್ರಿ ಮಾಡಿದ OTPನ ವಿ ವಿಲ್ ಕನ್ಫರ್ಮಿಂಗ್ ಯುವರ್ OTP. ದಿಸ್ ಮೇ ಟೇಕ್ ಅಪ್ ಟು 30 seconds. 30 ಸೆಕೆಂಡ್ ಒಳಗಾಗಿ OTPನ ಎಂಟ್ರಿ ಮಾಡಿ. ಅದಾದ ನಂತರ ನಿಮ್ಗೆ ಏನು ಬರ್ತಂದರೆ ನಿಮ್ಮ ಮೊಬೈಲಿಗೆ ಕೋವಿಡ್ ಸರ್ಟಿಫಿಕೇಟ್ ಬರುತ್ತೆ. ಕೋವಿಡ್ ಸರ್ಟಿಫಿಕೇಟ್ ಇಲ್ಲಿ ಬಂದೆ ನೋಡಿ. ಹಿಯರ್ ಈಸ್ ಯುವರ್ COVID-19 ವ್ಯಾಕ್ಸಿನೇಷನ್ ಸರ್ಟಿಫಿಕೇಟ್. ಡು ಯು ವಾಂಟ್ ಟು ಡೌನ್ಲೋಡ್ ಸರ್ಟಿಫಿಕೇಟ್ ಫ್ರಮ್ ಅದರ್ ಮೆಂಬರ್ಸ್ ಇದ್ದರೆ ಎಸ್ ಅಂತ ವಾಯ್ ಅಂತ ಮಾಡಿ, ಇಲ್ಲಾಂದರೆ ಇಲ್ಲ ಅಂತ ಮಾಡಿ. ಸೊ ನಾನು ಡೌನ್ಲೋಡ್ ಬಂದಿದೆ, ನಾನು ಡೌನ್ಲೋಡ್ ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್, ಲೈವ್ ತೋರಿಸ್ತಾ ಇದೆ ನಿಮಗೆ. ಸೊ ಇದು ಬಂದಿದೆ ನನಗೀಗ. ಸೊ ನಾನು ಇದನ್ನು ಡೌನ್ಲೋಡ್ ಮಾಡಿಕೊಂಡು ನಾನು ವ್ಯೂ ಮಾಡ್ಕೋಬೋದು ಫ್ರೆಂಡ್ಸ್. ಅದಾದಮೇಲೆ ನಿಮ್ಗೆ ಏನಾದರೂ ಬೇರೆದವ್ರದ್ದು ಯಾವ್ದಾದ್ರು ಡೌನ್ಲೋಡ್ ಮಾಡ್ತೀನಿ ಫ್ಯಾಮಿಲಿ ಅವ್ರಿದ್ರೆ ಅದನ್ನು ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೋದು, ಯಾವುದೇ ಒಂದು ತೊಂದರೆ ಇಲ್ಲ. ಓಕೆನಾ? ಅದಾದಮೇಲೆ ನೀವು ಬೇರೆದವ್ರು ಡೌನ್ಲೋಡ್ ಮಾಡ್ಕೋತೀನಿ 2 ಅಂತ ಟೈಪ್ ಮಾಡೋದು. ಒಂದು ವೇಳೆ ಮೇನ್ ಮೆನುಗೆ ಹೋಗೋದಿತ್ತಪ್ಪ ಅಂದರೆ ಟೈಪ್ ಮೆನು ಟು ವ್ಯೂ ದ ಮೇನ್ ಮೆನು ಅಂತ ಬರುತ್ತೆ. ಸೊ ಈ ಥರ ಏನಪ್ಪ ಅಂದರೆ ನೀವು ಡೌನ್ಲೋಡ್ ಮಾಡಿಕೊಂಡು ಸೊ ಈಸಿಯಾಗಿ ನಿಮ್ಮ ಮೊಬೈಲ್ನಲ್ಲಿ ಈಗ ತೋರಿಸಿದ್ನಲ್ಲ ಫ್ರೆಂಡ್ಸ್. ಸೊ ನಿಮ್ಮ ಮೊಬೈಲ್ನಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ಆಟೋಮೆಟಿಕ್ಕಾಗಿ ಅದನ್ನು ವ್ಯೂ ಮಾಡ್ಕೋಬೋದು, ಯಾವುದೇ ಒಂದು ತೊಂದರೆ ಇಲ್ಲ. ಈಗ ನಂದು ಡೌನ್ಲೋಡ್ ಆಗಿದೆ, ನಾನು ಓಪನ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕೋವಿನ್ ಸರ್ಟಿಫಿಕೇಟ್ ನಂದು ಡೌನ್ಲೋಡ್ ಆಗಿದೆ ಈಗ.
ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಬಂದಿದೆ. ನನ್ನ ಸರ್ಟಿಫಿಕೇಟು ಡೌನ್ಲೋಡ್ ಆಗಿದೆ. ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದು ಓಪನ್ ಮಾಡಿದೆ. ಸೊ ಕೋವಿಡ್ ಸರ್ಟಿಫಿಕೇಟ್ ನಂದು ಪರ್ಸ್ನಲ್ ಪ್ರೊವಿಷನಲ್ ಸರ್ಟಿಫಿಕೇಟ್ ಫಾರ್ ಕೋವಿಡ್-19 ವ್ಯಾಕ್ಸಿನೇಷನ್ ಫಸ್ಟ್ ಡೋಸ್ ಡೌನ್ಲೋಡ್ ಆಗಿದೆ. ಸೊ ಅದಾದಮೇಲೆ ಯಾವ ಲಸಿಕೆ ತೊಗೊಂಡಿದ್ರಿ, ಯಾವ ಡೇಟಿಗೆ ತೊಗೊಂಡಿದ್ರಿ, ಏನು ಮತ್ತು ಎಲ್ಲಿ ತೊಗೊಂಡಿದ್ರಿ ಎಲ್ಲನೂ ಕೂಡ ಕ್ಲಿಯರ್ ಕಟ್ಟಾಗಿ ನಿಮ್ಮ ಸರ್ಟಿಫಿಕೇಟ್ನಲ್ಲಿ ಇರುತ್ತೆ. ಇದು ಈಸಿ ವೇ. ಕೋವಿಡ್ನಲ್ಲಿ ಹೋಗಲಾರ್ದ್ರೆ ಡೈರೆಕ್ಟಾಗಿ ನೀವು ವಾಟ್ಸಪ್ ಮುಖಾಂತರ ನಿಮ್ಮ ಮೊಬೈಲ್ ರಿಜಿಸ್ಟರ್ ಇತ್ತಪ್ಪ ಅಂದರೆ ಅದ್ರ ಮುಖಾಂತರ ನೀವು ಡೌನ್ಲೋಡ್ ಮಾಡ್ಕೋಬೋದು. ಯಾವುದೇ ಒಂದು ತೊಂದರೆ ಇಲ್ಲ. ಇದು ಏನಪ್ಪ ಅಂದರೆ ಯಾವ ಥರ ನೀವು ಮೊಬೈಲ್ ಮುಖಾಂತರ ವಾಟ್ಸಪ್ ಮುಖಾಂತರ ಕೋವಿಡ್ ಲಸಿಕೆ ಪ್ರಮಾಣ ಪತ್ರವನ್ನು ಪಡ್ಕೋಬೇಕು ಅಂತೇಳಿ ತಿಳಿಸ್ತಾ ಇದ್ದೀನಿ ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋ ತಿಳಿಸಿದಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.